ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮ್ಮಲ್ಲಿ ತುಂಬ ಜನ ಜಾಯಿಂಟ್ ಸಮಸ್ಯೆಗಳಿಂದ ನರಳ್ತಾ ಇದ್ದಾರೆ. ಅದು ಆರ್ಥರೈಟಿಸಿಂದ ಇರ್ಬೋದು, ಅಥವಾ ಜಾಯಿಂಟಲ್ಲಿ ಆಗಿರುವಂಥ ಬೇರೆ ಏನಾದರೂ ಇನ್ಫ್ಲಮೇಷನ್ ಇರ್ಬೋದು, ಅಲ್ಲಿ ಆಗಿರುವಂಥ ಇಂಜುರಿ ಇರ್ಬೋದು, ಅಥವಾ ಬರ್ಸೈಟಿಸ್ ಇರ್ಬೋದು. ದರ್ ಆರ್ ಡಿಫ್ರೆಂಟ್ ರೀಸನ್ಸ್. ಬಟ್ ನಾವೆಲ್ಲ ಯೂಶ್ವಲಿ ಒಂದು ಜಾಯಿಂಟ್ ಪ್ರಾಬ್ಲಮ್ ಬಂದರೆ ಅದಕ್ಕಿರುವಂಥ ಟ್ರೀಟ್ಮೆಂಟ್ ತೊಗೊಳ್ತೀವಿ, ಡಾಕ್ಟರ್ ಹತ್ರ ಹೋಗಿ ಅದಕ್ಕಿರುವಂಥ ಮೆಡಿಕೇಷನ್ ತೊಗೊಳ್ತೀವಿ, ಅಥವಾ ಎಕ್ಸಸೈಸ್ ಪ್ಲ್ಯಾನ್ ಮಾಡ್ತೀವಿ. ಆ್ಯಂಡ್ ಮೋಸ್ಟ್ ಆಫ್ ದಮ್, ಅಟ್ಲೀಸ್ಟ್ ಒಂದು 50 to 60% ಆಫ್ ದಮ್ ಅದರಿಂದ ಹೊರಗೆ ಬರ್ತಾರೆ. ಬಟ್ ನಾವು ಈ ಟ್ರೀಟ್ಮೆಂಟ್ ತಗೊಳ್ಳುವಾಗ ಅದರೊಟ್ಟಿಗೆ ಒಂದು ಒಳ್ಳೆ ಆಹಾರ ಕ್ರಮವನ್ನು ಫಾಲೋ ಮಾಡಿದರೆ ಈ ಜಾಯಿಂಟ್ ಇಶ್ಯೂಸ್ ಏನಿದೆಯಲ್ಲ ಅದು ಕಂಪ್ಲೀಟ್ಲಿ ಕ್ಯೂರ್ ಮಾಡಲಿಕ್ಕೆ ಸಾಧ್ಯ. ಯಾಕಂದರೆ ನಮಗೆ ಗೊತ್ತು, ನಮ್ಮ ಯಾವುದೇ ಜಾಯಿಂಟ್ ಇರಲಿ, ನಮ್ಮ ಬಾಡಿದು ಯಾವುದೇ ಪಾರ್ಟ್ ಇರಲಿ, ಅದಕ್ಕೆ ಕರೆಕ್ಟಾಗಿರುವಂಥ ನ್ಯೂಟ್ರಿಷನ್ ಸಿಕ್ಕಿದ್ರೆ ಮಾತ್ರ ಅದರ ಹೆಲ್ತ್ ಚೆನ್ನಾಗಾಗುತ್ತೆ. ಸೊ ನಾವೆಲ್ಲ ಯೂಶ್ವಲಿ ಏನು ಮಾಡ್ತೀವಿ, ಟ್ರೀಟ್ಮೆಂಟ್ ತೊಗೊಳ್ತೀವಿ, ಬಟ್ ವಿ ನೆಗ್ಲೆಕ್ಟ್ ನಮ್ಮ ಆಹಾರ ಕ್ರಮ ಏನಿದೆಯಲ್ಲ ಅದನ್ನು ನಾವು ಇಗ್ನೋರ್ ಮಾಡ್ತೀವಿ. ಎಲ್ಲ ಜಂಕ್ ಫುಡ್ಸ್ ತೊಗೊಳ್ತೀವಿ, ಕರೆಕ್ಟಾಗಿರುವಂಥ ಒಂದು ಹೆಲ್ತಿ ಆಗಿರುವಂಥ ಫುಡ್ ತೊಗೊಳ್ಳಲ್ಲ. ಈವನ್ ಆ ನ್ಯೂಟ್ರಿಷನಲ್ ಕೊರತೆಯಿಂದಾನೇ ಭಾಳಷ್ಟು ಜನರಿಗೆ ಈ ಸೌಕಳಿ, ಮೊಣಕಾಲಿನ ಸೌಕಳಿ ಆಗಲಿ, ಬೇರೆ ಬೇರೆ ಜಾಯಿಂಟ್ಸ್ದು ಸೌಕಳಿ ಬರೋದು, ಬೇರೆ ಬೇರೆ ಇನ್ಫ್ಲಮೇಷನ್ ಬರೋದು. ಇದಕ್ಕೆಲ್ಲ ಕಾರಣ ಏನು? ವಿ ಡೋಂಟ್ ಫಾಲೋ ಎ ಪ್ರಾಪರ್ ಡಯಟ್ ಪ್ಯಾಟರ್ನ್. ಆ್ಯಂಡ್ ಇದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆದಮೇಲೆ ಅಷ್ಟೇ ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ಆವಾಗ ನಾವು ತುಂಬ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತೊಗೊಳ್ಳೋದು, ಅಥವಾ ತುಂಬ ವೈಟಮಿನ್ D3 ಟ್ಯಾಬ್ಲೆಟ್ ತೊಗೊಳ್ಳೋದು, ಈ ಥರ ಮಾಡ್ತೀವಿ. ಸೊ ಜಾಯಿಂಟ್ ಪೇಯ್ನ್ ಅಥವಾ ಸಂಧಿ ನೋವು ಬರಬಾರ್ದು ಅಂದರೆ ನಾವು ಒಂದು ಕರೆಕ್ಟಾಗಿರುವಂಥ ಆಹಾರ ಕ್ರಮವನ್ನು ಫಾಲೋ ಮಾಡಲೇಬೇಕು. ಆ್ಯಂಡ್ ಸಂಧಿ ನೋವು ಡೆವಲಪ್ ಆದರೆ ಅದರಿಂದ ಹೊರ ಬರಲಿಕ್ಕೆ ಕೂಡ ನಾವು ಒಂದು ಒಳ್ಳೆ ಡಯಟ್ ಪ್ಲ್ಯಾನನ್ನು ಪ್ಲ್ಯಾನ್ ಮಾಡಬೇಕು. ಸೊ ನಾನು ಈ ವಿಡಿಯೋದಲ್ಲಿ ನಾವು ಯಾವ ಥರ ಆಹಾರ, ಬೆಳಗಿಂದ ಸಂಜೆ ತನಕ ಯಾವ ಥರ ಆಹಾರ ತಗೊಂಡ್ರೆ ಜಾಯಿಂಟ್ ಪ್ರಾಬ್ಲಮ್ ಇರೋದು, ಅದು ರೊಮೆಟಾಯ್ಡ್ ಆರ್ಥರೈಟಿಸ್ ಇರ್ಬೋದು, ಆಸ್ಟಿಯೋ ಆರ್ಥರೈಟಿಸ್ ಇರ್ಬೋದು, ಗೌಟ್ ಇರ್ಬೋದು, ದರ್ ಆರ್ ಡಿಫ್ರೆಂಟ್ ಪ್ರಾಬ್ಲಮ್ಸ್, ಇದರಿಂದ ಹೊರಬರಲಿಕ್ಕೆ ಸಾಧ್ಯ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ನಾವೊಂದು ಫುಲ್ ಡೇ ಡಯಟ್ ಪ್ಲ್ಯಾನ್ ರೆಡಿ ಮಾಡುವಾಗ ನೋಡಬೇಕಾಗಿರೋ ವಿಷಯಗಳೇನೆಂದರೆ, ಆ ಆಹಾರದಿಂದ ಆ ಜಾಯಿಂಟಲ್ಲಿ ಇರುವಂಥ ಇನ್ಫ್ಲಮೇಷನ್ ಏನಿದೆ ಅದು ಕಡಿಮೆ ಆಗಬೇಕು. ಅಂದರೆ ಆ್ಯಂಟಿ ಇನ್ಫ್ಲಮೇಟರಿ ಆಗಿರುವಂಥ ಆಹಾರ ತಗೋಬೇಕು. ಎರಡನೇದು, ಅಲ್ಲಿ ಡ್ಯಾಮೇಜ್ ಆಗಿರುವಂಥ ಕಾರ್ಟಿಲೇಜ್ ಏನಿದೆ, ಎಲ್ಲ ಜಾಯಿಂಟ್ಸಲ್ಲೂ ಒಂದು ಕಾರ್ಟಿಲೇಜ್ ಇರುತ್ತೆ, ಬೋನುಗಳು ಫ್ರಿಕ್ಷನ್ ಇರಲ್ಲ. ಸೊ ಅದರ ಮಧ್ಯದಲ್ಲಿ ಒಂದು ಆರ್ಟಿಕ್ಯುಲರ್ ಸರ್ಫೇಸ್ ಅಂತ ಇರುತ್ತೆ, ಅಲ್ಲೊಂದು ಕಾರ್ಟಿಲೇಜ್ ಇರುತ್ತೆ. ಅದರಲ್ಲಿ ಏನು ಇಂಜುರೀಸ್ ಆಗಿದೆಯೋ ಅದು ಹೀಲ್ ಆಗುವಂಥ ಆಹಾರ ತಗೋಬೇಕು. ಮೂರನೇದು, ಅದರ ಸುತ್ತಲೂ ಇರುವಂಥ ಮಸಲ್ಸ್ ಆ್ಯಂಡ್ ಟೆಂಡೆನ್ಸ್. ಅಂದರೆ ನಾನು ಯಾವಾಗಲೂ ಹೇಳ್ತೇನೆ, ಒಂದು ಜಾಯಿಂಟ್ದು ಸ್ಟೆಬಿಲಿಟಿ ಮತ್ತು ಸ್ಟ್ರೆಂತ್ ಡಿಪೆಂಡ್ ಆಗೋದು ಯಾವುದರ ಮೇಲೆ? ಅಲ್ಲಿ ಇರುವಂಥ ಮಸಲ್ಸ್ ಮತ್ತು ಟೆಂಡೆನ್ಸ್ ಆ್ಯಂಡ್ ಲಿಗಮೆಂಟ್ಸ್ ಮೇಲೆ. ಸೊ ಅದರ ಹೆಲ್ತ್ ಇಂಪ್ರೂವ್ ಆಗುವಾಗೆ ಇರುವಂಥ ಆಹಾರಗಳು ತಗೋಬೇಕು. ಆ್ಯಂಡ್ ಅದರೊಟ್ಟಿಗೆ ಈವನ್ ಮೋಸ್ಟ್ ಆಫ್ ದ ಕೇಸಸಲ್ಲಿ ನೀವು ನೋಡಿ, ಅಂದರೆ ಮೊಣಕಾಲು ನೋವು ಇರ್ಬೋದು, ಹಿಮ್ಮಡಿ ನೋವು ಇರ್ಬೋದು, ಅಲ್ವಾ ಕಾಲು ಆ್ಯಂಕಲ್ ಜಾಯಿಂಟಲ್ಲಿರುವ ಪೇಯ್ನ್ ಇರ್ಬೋದು, ಸೊಂಟ ನೋವು ಇರ್ಬೋದು. ಇದರಲ್ಲೆಲ್ಲ ಒನ್ ಆಫ್ ದ ಮೇನ್ ರಿಸ್ಕ್ ಫ್ಯಾಕ್ಟರ್ ಯಾವುದು ಅಂತ ಕೇಳಿದರೆ ಒಬೇಸಿಟಿ. ಸೊ ನಾವು ತಗೊಳ್ಳುವಂಥ ಆಹಾರ ನಮ್ಮ ವೆಯ್ಟನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುವಂಥದ್ದು ಆಗಲೇಬೇಕು. ಸೊ ಈ ಪಾಯಿಂಟ್ಸನ್ನು ನಾವು ನೋಡಿಕೊಂಡು ನಾವೊಂದು ಫುಲ್ ಡೇ ಡಯಟ್ ಚಾರ್ಟನ್ನು ರೆಡಿ ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ನಾವೇನು ಮಾಡಬೇಕು ಅಂದರೆ, ಬೆಳಗಿಂದ ಸಂಜೆ ತನಕ ಅಟ್ಲೀಸ್ಟ್ 3 ರಿಂದ 5 ಲೀಟರ್ ನೀರು ಕುಡಿಲೇಬೇಕು. ಇದು ತುಂಬ ಜನ ಮಾಡಲ್ಲ. ಸೊ ಹಾಗಾಗಿ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಸಫಿಷಿಯೆಂಟ್ ಆಗಿರುವಂಥ ಹೈಡ್ರೇಷನ್ ಇರಲ್ಲ. ಆವಾಗ ನಮಗೆ ಇಂಜುರೀಸ್ ಆಗುವಂಥ ಸಾಧ್ಯತೆಗಳಿದೆ. ಈ ಜಾಯಿಂಟ್ ಆಗಲಿ ಎಲ್ಲ ಕಡೆ ಆ ಲೂಬ್ರಿಕೇಷನ್ ಎಲ್ಲ ಸರಿಯಾಗಿ ಇರಬೇಕು ಅಂದರೆ ನಾವು ಸರಿಯಾಗಿ ಸರಿಯಾದ ಪ್ರಮಾಣದಲ್ಲಿ ನೀರು ತಗೊಳ್ಳೇಬೇಕು. ಅದರ ಕೊರತೆ ಇದ್ದಾಗ ಏನಾಗುತ್ತೆ, ನಮಗೆ ಮಸಲ್ ಕ್ರ್ಯಾಂಪ್ ಬರುವಂಥ ಸಾಧ್ಯತೆ ಇದೆ. ಮಸಲ್ ಕ್ರ್ಯಾಂಪ್ ಬಂದಾಗ ಅದರ ಹತ್ರ ಇರುವಂಥ ಜಾಯಿಂಟ್ ಮೇಲೆ ಒತ್ತಡ ಬರುವಂಥ ಸಾಧ್ಯತೆ ಇದೆ, ಪ್ರಾಬ್ಲಮ್ಸ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಂದರೆ, ಪ್ರತಿ ದಿವಸ 3 ರಿಂದ 5 ಲೀಟರ್ ನೀರು ಕುಡಿಲೇಬೇಕು. ಆ್ಯಂಡ್ ಸೆಕೆಂಡ್, ಬೆಳಗ್ಗೆ ಎದ್ದು, ಈಗ ತುಂಬ ಜನ ಹೀಗೆ ಆ ಪ್ರಾಕ್ಟೀಸ್, ಬೆಳಗ್ಗೆ ಎದ್ದು ಒಂದು 2 ಲೀಟರ್ ನೀರು ಕುಡಿತಾರೆ. ಆ್ಯಂಡ್ ಅದಾದಮೇಲೆ ಸರಿಯಾಗಿ ನೀರು ತಗೊಳ್ಳೋದೇ ಇಲ್ಲ, ಅದು ತಪ್ಪು. ನಾವು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ನೀರು ತಗೊಳ್ಳೋದು ತುಂಬ ಒಳ್ಳೆ ಪ್ರಾಕ್ಟೀಸ್. ಬಟ್ ಅದಾದಮೇಲೆ ಕೂಡ ಪ್ರತಿ ಅವರ್ಲಿ, ಪ್ರತಿ ತಾಸಿಗೂ ಕೂಡ ಒಂದು ಸ್ವಲ್ಪ ನೀರು ಕುಡಿತಾ ಇರಬೇಕು. ಆವಾಗ ಮಾತ್ರ ನಮ್ಮ ಬಾಡಿ ಹೈಡ್ರೇಷನ್ ಏನಿದೆ ಅದು ಸರಿಯಾಗಿ ಮೇಂಟೈನ್ ಆಗುತ್ತೆ, ಆ್ಯಂಡ್ ಇಂಜುರೀಸಿಂದ ಹೊರಗಿರಲಿಕ್ಕೆ ಸಾಧ್ಯ. ಆ್ಯಂಡ್ ಬೆಳಗ್ಗೆ ಎದ್ದು ನೀರು ಕುಡಿದು ನಾವೆಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ಬಂದಮೇಲೆ ನಾವೇನು ಪ್ಲ್ಯಾನ್ ಮಾಡಬೇಕು, ಇನ್ಸ್ಟೆಡ್ ಆಫ್ ಟೇಕಿಂಗ್ ಟೀ ಆರ್ ಕಾಫಿ, ನಾವು ಯೂಶ್ವಲಿ ಬೆಡ್ ಟೀ ಅಥವಾ ಬೆಡ್ ಕಾಫಿ ತಗೊಳ್ತೀವಿ. ಅದರ ಬದಲು ಏನು ಮಾಡಬೇಕು ಅಂದರೆ, ಒಂದು ಗ್ರೀನ್ ಟೀ ತಗೋಬೋದು. ಸೊ ಗ್ರೀನ್ ಟೀ ತೊಗೊಂಡ್ರೆ ಏನಾಗುತ್ತೆ, ಅದರಲ್ಲಿರುವಂಥ ಕ್ಯಾಟೆಕಿನ್ಸು ಮತ್ತು ಪೋಲಿಫಿನಾಲ್ಸ್ ಏನಿದೆ ಅದು ಇನ್ಫ್ಲಮೇಷನ್ ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಗ್ರೀನ್ ಟೀ ತಗೊಳ್ಳುವಾಗ ಅದಕ್ಕೆ ತುಂಬ ಸಕ್ಕರೆ ಎಲ್ಲ ಹಾಕಕ್ಕೆ ಹೋಗಬೇಡಿ. ಗ್ರೀನ್ ಟೀಯಲ್ಲಿ ಬೇಕಾದ್ರೆ ಒಂದು ಹಾಫ್ ಲೆಮನ್ ಹಾಕ್ಬೋದು. ಲೆಮನ್ ಹಾಕಿದರೆ ನಮಗೆ ತುಂಬ ಚೆನ್ನಾಗಿ ವೈಟಮಿನ್ ಸಿ ಸಿಗುತ್ತೆ. ವೈಟಮಿನ್ ಸಿ ಇಸ್ ಒನ್ ಆಫ್ ದ ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್. ಸೊ ಹಾಗಾಗಿ ನಿಮ್ಮ ರೆಗ್ಯುಲರ್ ಟೀ ಹ್ಯಾಬಿಟ್ ಏನಿದೆ ಅದನ್ನು ರೀಪ್ಲೇಸ್ ಮಾಡಿ ನಾವು ಬೆಳಿಗ್ಗೆ 1 ಕಪ್ ಆಫ್ ಗ್ರೀನ್ ಟೀ ವಿತ್ ಲೆಮನ್ ತಗೋಬೋದು. ದಟ್ ಈಸ್ ಒನ್. ಇನ್ನು ಗ್ರೀನ್ ಟೀ ನನಗೆ ಇಷ್ಟ ಅಲ್ಲ, ಸೊ ಆವಾಗ ನಾವೊಂದು ಗ್ರೀನ್ ಜ್ಯೂಸನ್ನು ಪ್ರಿಪೇರ್ ಮಾಡ್ಬೋದು. ಗ್ರೀನ್ ಜ್ಯೂಸ್ ಅಂದರೆ ನಮ್ಮಲ್ಲಿ ಸಿಗುವಂಥ ನುಗ್ಗೆ ಸೊಪ್ಪು ಇರ್ಬೋದು, ಹರಿವೆ ಸೊಪ್ಪು ಇರ್ಬೋದು, ದುರ್ವೆ ಹುಲ್ಲು ಇರ್ಬೋದು, ಅಥವಾ ಬಸಳೆ ಸೊಪ್ಪು ಇರ್ಬೋದು. ಇದರಿಂದ ಯಾವುದಾದ್ರೂ ಒಂದು ಗ್ರೀನ್ ಜ್ಯೂಸನ್ನು, ಪಾಲಕ್ ಸೊಪ್ಪು ಇರ್ಬೋದು, ಅದರದ್ದೊಂದು ಗ್ರೀನ್ ಜ್ಯೂಸನ್ನು ಪ್ರಿಪೇರ್ ಮಾಡಬೇಕು. ಸೊ ಈ ಗ್ರೀನ್ ಜ್ಯೂಸ್ ಪ್ರಿಪೇರ್ ಮಾಡಿದರೆ ಇರುವಂಥ ಅಡ್ವಾಂಟೇಜ್ ಏನಂದರೆ,
ಅದರಲ್ಲಿ ತುಂಬ ಹೈ ಮೆಗ್ನೀಷಿಯಮ್ ಕಂಟೆಂಟ್ ಇದೆ. ನಮ್ಮ ಬೋನ್ಸು ಮತ್ತು ಜಾಯಿಂಟ್ಸ್ ಗಟ್ಟಿಯಾಗಬೇಕು ಅಂದರೆ ನಮಗೆ ಮೆಗ್ನೀಷಿಯಮ್ ಬೇಕೇ ಬೇಕು. ಸೊ ಅದು ತಗೊಳ್ಳೋದ್ರಿಂದ ಚೆನ್ನಾಗಿ ಮೆಗ್ನೀಷಿಯಮ್ ಸಪ್ಲೈ ಸಿಗುತ್ತೆ. ಆ್ಯಂಡ್ ಸೆಕೆಂಡ್ ಏನು, ವೈಟಮಿನ್ ಎ ಬೇಕು. ಬೋನ್ ಗ್ರೋತ್ ಚೆನ್ನಾಗಿ ಆಗಬೇಕು, ಅಲ್ಲಿ ಇಂಜುರೀಸ್ ಕಡಿಮೆ ಆಗಬೇಕು ಅಂದರೆ ನಮಗೆ ವೈಟಮಿನ್ ಎ ಬೇಕು. ಸೊ ಆಲ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಲ್ಲಿ ಏನಿದೆ ವೈಟಮಿನ್ ಎ ತುಂಬ ಚೆನ್ನಾಗಿರುತ್ತೆ. ಬೀಟಾ ಕ್ಯಾರೋಟಿನ್ ಅಂತ ಹೇಳ್ತೀವಿ, ವೈಟಮಿನ್ ಎ ಪ್ರಿಕರ್ಸರ್, ಅದು ಹೈ ಕಂಟೆಂಟ್ ಇರೋದ್ರಿಂದ ನಮಗೆ ಸರಿಯಾದ ರೀತಿಯಲ್ಲಿ ವಿಟಮಿನ್ ಎ ಸಪ್ಲೈ ಆಗುತ್ತೆ. ಮೂರನೇದು ವಿಟಮಿನ್ ಕೆ. ಸೊ ಆ ವಿಟಮಿನ್ ಕೆ ಏನಿರುತ್ತೆ, ನಾನು ಹೇಳಿದ್ದೇನೆ, ಒಂದು ಜಾಯಿಂಟಲ್ಲಿ ಒಂದು ಆರ್ಟಿಕ್ಯುಲರ್ ಸರ್ಫೇಸ್ ಅಂತ ಇರುತ್ತೆ, ಕಾರ್ಟಿಲೇಜ್ ಇರುತ್ತೆ. ಸೊ ಆ ಕಾರ್ಟಿಲೇಜಲ್ಲಿ ಆ ಒಂದು ಇಂಜುರಿ ಆದರೆ ಬಾಡಿ ಏನು ಮಾಡುತ್ತೆ, ಅದನ್ನು ರಿಪೇರಿ ಮಾಡುತ್ತೆ, ಅಲ್ಲಿ ಕ್ಯಾಲ್ಸಿಫಿಕೇಷನ್ ಆಗುತ್ತೆ, ಅಂದರೆ ಬೋನ್ ಫಾರ್ಮೇಷನ್ ಆಗುತ್ತೆ. ಸೊ ಕಾರ್ಟಿಲೇಜ್ ಕಡಿಮೆ ಆಗ್ತಾ ಬರ್ತದೆ ಆ್ಯಂಡ್ ಇಟ್ ವಿಲ್ ಬಿ ರೀಪ್ಲೇಸ್ಡ್ ಬೈ ದ ಬೋನ್. ಸೊ ನಾವು ರೆಗ್ಯುಲರ್ ಆಗಿ ಚೆನ್ನಾಗಿ ವೈಟಮಿನ್ ಕೆ ಇರುವಂಥ ಆಹಾರಗಳು ತಗೊಂಡ್ರೆ ಈ ಕ್ಯಾಲ್ಸಿಫಿಕೇಷನ್ನ ಕಂಟ್ರೋಲ್ ಮಾಡಿ ಆ ಕಾರ್ಟಿಲೇಜ್ ಏನಿದೆ ಅದಕ್ಕಾಗುವಂಥ ಇಂಜುರೀಸನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ. ಸೊ ಬೆಳಿಗ್ಗೆ ಗ್ರೀನ್ ಟೀ ತಗೋಬೋದು, ಅದಿಷ್ಟೇ ಇಲ್ಲದೆ ಇರೋರು ಒಂದು ಗ್ರೀನ್ ಜ್ಯೂಸನ್ನು ತಗೋಬೋದು. ಅವ್ರು ಹಿಂಗೆ ಮಾಡ್ಬೋದು, ವಾರಕ್ಕೆ ಒಂದು ದಿವಸ ಒಂದು 2 days ಗ್ರೀನ್ ಟೀ, 2 days ಗ್ರೀನ್ ಜ್ಯೂಸ್. ಏನು ಇದೆರಡು ಇಷ್ಟ ಅಲ್ಲ ನಮಗೆ, ವಿ ಕ್ಯಾನ್ ಪ್ರಿಪೇರ್ ಎ ಹೆಲ್ತಿ ಡಿಟಾಕ್ಸ್ ಡ್ರಿಂಕ್ ಕೂಡ ಮಾಡ್ಬೋದು. ಸೊ ಅದಂದರೆ ಒಂದು ಅರ್ಧ ನಿಂಬು, ಅದರಲ್ಲಿ ಒಂದು ಸಣ್ಣ ಪೀಸ್ ಶುಂಠಿ, ಒಂದು 2 ಚಿಟಿಕಿ ಟರ್ಮರಿಕ್ ಹಾಕಬೇಕು. ಆ್ಯಂಡ್ ಬೇಕಾದರೆ ಎನಿ ಫ್ರೂಟ್ ಆರ್ ಎನಿಥಿಂಗ್ ಆಲ್ಸೋ ಯು ಕ್ಯಾನ್ ಆ್ಯಡ್ ಅಲಾಂಗ್ ವಿತ್. ಸೌತೆಕಾಯಿ ಹಾಕ್ಬೋದು, ಒಂದು ಸಣ್ಣ ಪೀಸ್ ಆಫ್ ಸೌತೆಕಾಯಿ ಕೂಡ ಹಾಕ್ಬೋದು. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ, ಅರಿಶಿಣದಲ್ಲಿ ನಮಗೆ ಗೊತ್ತಿದೆ ಟರ್ಮರಿಕಲ್ದು ಆ್ಯಕ್ಟಿವ್ ಇಂಗ್ರೀಡಿಯೆಂಟಿಗೆ ನಾವು ಕುರ್ಕ್ಯುಮಿನ್ ಅಂತ ಹೇಳ್ತೀವಿ. ಸೊ ಬಟ್ ನಾವು ಈ ಜ್ಯೂಸ್ ಪ್ರಿಪೇರ್ ಮಾಡುವಾಗ ಅದೊಂದೇ ಅಲ್ಲ, ಅದರೊಟ್ಟಿಗೆ ಒಂದು ಸಣ್ಣ ಪೀಸ್ ಕಾಳುಮೆಣಸು ಹಾಕಬೇಕು. ಸೊ ಯಾಕೆಂದರೆ ಕರ್ಕ್ಯುಮಿನ್ ಏನಿದೆ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್ಸ್. ನೀವು ನೆಟ್ಟಲ್ಲಿ ತೆಗೆದು ನೋಡಿ, ನಿಮಗೆ ಕರ್ಕ್ಯುಮಿನ್ ಬಗ್ಗೆ 108 ರಿಸರ್ಚ್ ಪೇಪರ್ ಸಿಗುತ್ತೆ. ಸೊ ಕರ್ಕ್ಯುಮಿನ್ ಈವನ್ ಕ್ಯಾನ್ಸರ್ ಪ್ರಿವೆನ್ಷನ್ಗೆ ಹೆಲ್ಪ್ ಆಗುತ್ತೆ, ಇನ್ಫ್ಲಮೇಷನ್ನ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ. ನಮ್ಮ ಇನ್ಫ್ಲಮೇಷನ್ ಬಾಡಿಯಲ್ಲಿ ಆಗುವಾಗ ಅದಕ್ಕೊಂದು ಪಾತ್ವೆ ಇದೆ. ಸೊ ಆ ಪಾತ್ವೆಯನ್ನು ಪ್ರಿವೆಂಟ್ ಮಾಡ್ತೀವಿ ನಾವು, COX-2 ಇನ್ಹಿಬಿಟರ್ ಅಂತ ಹೇಳ್ತೀವಿ. ಸೊ ಈ ಕರ್ಕ್ಯುಮಿನ್ ನಾವು ತಗೊಂಡಾಗ ಅದು ಯೂಶ್ವಲಿ ಏನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿ ಸರಿಯಾಗಿ ಅಬ್ಸಾರ್ಬ್ ಆಗಲ್ಲ. ಸೊ ಹಾಗಾಗಿ ಅದರೊಟ್ಟಿಗೆ ನಾವೇನು ಹೇಳ್ತೀವಿ, ಒಂದು ಸಣ್ಣ ಪೀಸ್ ಕಾಳುಮೆಣಸನ್ನು ತಗೊಳ್ಳಿ ಅಂತ ಹೇಳ್ತೀವಿ. ಸೊ ಕಾಳುಮೆಣಸು ತೊಗೊಂಡಾದಾಗ ಅದರಲ್ಲಿರುವಂಥ ಪಿಪರೈನ್ ಏನಿದೆ ಅದು ಈ ಕರ್ಕ್ಯುಮಿನ್ ಅಬ್ಸಾರ್ಪ್ಷನಿಗೆ ಹೆಲ್ಪ್ ಆಗುತ್ತೆ. ನಮಗೆ ಜಾಯಿಂಟಲ್ಲಿ ಆಗುವಂಥ ಊತ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಏನು ಸ್ವೆಲ್ಲಿಂಗ್ ಬರುತ್ತಲ್ಲ ಅದು ಕಡಿಮೆ ಆಗುತ್ತೆ. ಪೇಯ್ನ್ ಕಡಿಮೆ ಆಗಲಿಕ್ಕೆ ಕೂಡ ಅದರ ತುಂಬ ರಿಸರ್ಚ್ ಪೇಪರ್ಸ್ ಇದೆ ಕರ್ಕ್ಯುಮಿನ್ ಬಗ್ಗೆ, ನೀವು ಬೇಕಾದ್ರೆ ನೋಡ್ಬೋದು. ಸೊ ನಾವು ಈ ಥರ ಒಂದು ಮಾರ್ನಿಂಗ್ ಡ್ರಿಂಕನ್ನು ರೆಡಿ ಮಾಡಬೇಕು. ಐದರ್ ನೀವು ಗ್ರೀನ್ ಟೀ ತಗೋಬೋದು, ಇಲ್ಲಾಂದರೆ ನೀವು ಒಂದು ಗ್ರೀನ್ ಜ್ಯೂಸನ್ನು ತಗೋಬೋದು, ಇಲ್ಲಾಂದ್ರೆ ನಾನೀಗ ಹೇಳಿರುವಂಥ ಅರಿಶಿಣ ಹಾಕಿರುವಂಥ ಯಾವುದಾದ್ರೂ ಒಂದು ಪ್ರಿಪರೇಷನ್ ಕೂಡ ತಗೋಬೋದು. ಈಗ ಬೆಳಗಿಂದು ಜ್ಯೂಸ್ ಆದಮೇಲೆ ನೆಕ್ಸ್ಟ್ ಇಸ್ ಬ್ರೇಕ್ಫಾಸ್ಟ್. ಸೊ ನಾವೊಂದು ಒಳ್ಳೆ ಹೆಲ್ತಿ ಆಗಿರುವಂಥ ಬ್ರೇಕ್ಫಾಸ್ಟ್ ತಗೋಬೇಕು. ಅದರಲ್ಲಿ ಬೇಕಾದ್ರೆ ನೀವು ಎಗ್, ಮೊಟ್ಟೆಯನ್ನು ಇನ್ಕ್ಲೂಡ್ ಮಾಡ್ಬೋದು. ಒಂದು ಯಾವುದಾದ್ರೂ ಒಂದು ಮಿಲ್ಕ್ ಪ್ರಾಡಕ್ಟನ್ನು, ಅಂದರೆ ಅದು ಬೇಕಾದರೆ ಯೋಗರ್ಟ್ ಇರ್ಬೋದು, ಅಂದರೆ ಮೊಸರನ್ನು ಯೂಸ್ ಮಾಡ್ಬೋದು, ಅಥವಾ ಲೈಕ್ ಹಾಲೇ ತಗೋಬೋದು. ಆ್ಯಂಡ್ ಅದರೊಟ್ಟಿಗೆ ಬೇಕಾದ್ರೆ ಒಂದು ಸ್ವಲ್ಪ ಕ್ವಾಂಟಿಟಿ ಆಫ್ ಫ್ರೂಟ್ಸನ್ನು ಇನ್ಕ್ಲೂಡ್ ಮಾಡ್ಬೋದು, ನಟ್ಸ್ ಇನ್ಕ್ಲೂಡ್ ಮಾಡಿ. ಮತ್ತು ಯಾವುದೇ ನೀವು ಲೈಕ್ ಡಿಶಸ್, ನಮ್ಮ ಮೇನ್ಲಿ ನಮ್ಮ ಹ್ಯಾಬಿಟ್ ಏನಿದೆ ದೋಸೆ, ಇಡ್ಲಿ, ಉಪ್ಪಿಟ್ಟು ಇಂಥದ್ದು. ಸೊ ಆದಷ್ಟು ರಿಫೈನ್ಡ್ ಪ್ರಾಸೆಸ್ ಆಗಿ, ಅಂದರೆ ತುಂಬ ರಿಫೈನ್ಡ್ ಆಗಿರುವಂಥ ಧಾನ್ಯಗಳನ್ನು ಯೂಸ್ ಮಾಡಬೇಡಿ. ಹೋಲ್ ಗ್ರೈನನ್ನು ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅಂದರೆ ಹೋಲ್ ಗ್ರೈನು ಮತ್ತು ರಿಫೈಂಡಲ್ಲಿರುವಂಥ ಡಿಫ್ರೆನ್ಸ್ ಏನಂದರೆ, ನಾವು ಅದನ್ನು ಪಾಲಿಷ್ ಮಾಡಿ 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 ಅದರದೆಲ್ಲ ನ್ಯೂಟ್ರಿಯೆಂಟ್ಸನ್ನು ತೆಗೆದ ಮೇಲೆ ಒಳಗಡೆ ಇರುವಂಥ ಎಂಡೋಸ್ಪಮ್ಗೆ ನಾವು ರಿಫೈನ್ಡ್ ಲೈಕ್ ಫ್ಲೋರ್ ಅಂತ ಹೇಳ್ತೀವಿ. ಸೊ ಅದು ತಗೊಳ್ಳೋದ್ರಿಂದ ನಮಗೆ ಏನೂ ಉಪಯೋಗ ಇಲ್ಲ. ನಮ್ಮ ದೇಹದಲ್ಲಿ ಗ್ಲೂಕೋಸ್ನ ಅಂಶ ಅಷ್ಟೇ ಹೆಚ್ಚಾಗ್ತಾ ಹೋಗ್ತದೆ. ಆ್ಯಂಡ್ ನಿಮಗೆಲ್ಲ ಗೊತ್ತು, ಗ್ಲೂಕೋಸು ನಮ್ಮ ಬಾಡಿಯಲ್ಲಿ ಹೆಚ್ಚಾದಾಗ ನಮ್ಮ ಬಾಡಿಯಲ್ಲಿ ಓವರಾಲ್ ಇನ್ಫ್ಲಮೇಷನ್ ಹೆಚ್ಚಾಗುವಂಥ ಸಾಧ್ಯತೆ ಇದೆ, ಸ್ವೆಲ್ಲಿಂಗ್ ಹೆಚ್ಚಾಗುವಂಥ ಸಾಧ್ಯತೆ ಇದೆ, ಪೇಯ್ನ್ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಸೊ ಜಾಯಿಂಟ್ ಇಶ್ಯೂಸ್ ಇರೋರು ಫಸ್ಟ್ ಮಾಡಬೇಕಾಗಿದೆ ಏನಂದರೆ, ನಮ್ಮ ಈ ರಿಫೈನ್ಡ್ ಫುಡ್ ಅಥವಾ ಪ್ರಾಸೆಸ್ ಮಾಡಿರುವಂಥ ಒಳ್ಳೆ ಪಾಲಿಷ್ ಮಾಡಿರುವಂಥ ಅಕ್ಕಿ ಇರ್ಬೋದು, ಅಥವಾ ಎನಿ ಗ್ರೈನ್ ಧಾನ್ಯಗಳಿರ್ಬೋದು, ಅದನ್ನ ಅವಾಯ್ಡ್ ಮಾಡಿ ಸ್ವಲ್ಪ ನಾರಿನಂಶ ಹೆಚ್ಚಿಗಿರುವಂಗೆ ಲೈಕ್ ಅನ್ಪಾಲಿಷ್ಡ್ ಆಗಿರುವಂಥ ಐಟಮ್ಸನ್ನು ಇನ್ಕ್ಲೂಡ್ ಮಾಡಬೇಕು. ಸೊ ನಾವು ದೋಸೆ ಆಗಲಿ ಇಡ್ಲಿ ಆಗಲಿ ಏನು ಮಾಡುವಾಗ ಕೂಡ ಆದಷ್ಟು ಅನ್ಪಾಲಿಷ್ಡ್ ಆಗಿರುವಂಥ ಐಟಮ್ಸನ್ನು ಯೂಸ್ ಮಾಡಬೇಕು. ಆ್ಯಂಡ್ ಅದರೊಟ್ಟಿಗೆ ನಾವು ಎಗ್ ತಗೊಂಡ್ರೆ ನಮಗೇನೋ ಒಳ್ಳೆ ಅಡ್ವಾಂಟೇಜ್, ಮೊಟ್ಟೆ ತಿನ್ನೋರಾದರೆ ಮೊಟ್ಟೆ ತಗೋಬೋದು, ಅಥವಾ ಮೊಟ್ಟೆ ಇಷ್ಟಲ್ಲ ಅಂದರೆ ಪನ್ನೀರ್ ತಗೋಬೋದು, ಲೈಕ್ ದೇ ಕ್ಯಾನ್ ಆ್ಯಡ್ ಲಾಟ್ ಆಫ್ ತುಪ್ಪ ತಗೋಬೋದು. ಆ್ಯಂಡ್ ಇದೆಲ್ಲ ಆ್ಯಡ್ ಮಾಡೋದಂತ ಏನು ಅಡ್ವಾಂಟೇಜ್ ಅಂದರೆ, ಈಗ ಮೊಟ್ಟೆಯಲ್ಲಿ ಪ್ರೋಟೀನ್ ಚೆನ್ನಾಗಿದೆ. ನಮಗೆಲ್ಲ ಗೊತ್ತು, ನಮ್ಮ ಮಸಲ್ಸ್ ಗಟ್ಟಿಯಾಗಿ ಆಗಬೇಕು ಅಂದರೆ ನಮಗೇನು ಬೇಕು, ಪ್ರೋಟೀನ್ ಬೇಕೇ ಬೇಕು. ಸೊ ಎಗ್ ಆಲ್ಬುಮಿನ್ ಏನಿದೆ ಒನ್ ಆಫ್ ದ ಬೆಸ್ಟ್ ಪ್ರೋಟೀನ್. ಸೊ ಅದು ತಗೊಳ್ಳೋದ್ರಿಂದ ನಮ್ಮ ಜಾಯಿಂಟ್ ಸುತ್ತಮುತ್ತಲು ಇರುವಂಥ ಮಸಲ್ಸ್ ಏನಿದೆ ಅದರ ಸ್ಟ್ರೆಂತನ್ನು ನಾವು ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯ. ಇನ್ನು ಸೆಕೆಂಡ್, ಅದರಲ್ಲಿ ಫ್ಯಾಟಿ ಆಸಿಡ್ ಇದೆ, ಅದು ತುಪ್ಪ ಇರ್ಬೋದು, ಎಗ್ ಯಾಕ್ ಇರ್ಬೋದು, ಅದರಲ್ಲೆಲ್ಲ ಒಳ್ಳೆ ಫ್ಯಾಟ್ ಇದೆ. ಸೊ ನಮ್ಮ HDL ಹೆಚ್ಚಾಗುತ್ತೆ. ನಮ್ಮ ಬಾಡಿ ಮಾಡಿರೋದೇ ಫ್ಯಾಟಿಂದ ತುಂಬ, ಲೈಕ್ ಫಾಸ್ಫೋಲಿಪಿಡ್ಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆ ಜಾಯಿಂಟಲ್ಲಿರುವಂಥ ಸ್ಟ್ರಕ್ಚರ್ಸ್ದು ಮೇಂಟೆನೆನ್ಸ್ಗೆ ನಮಗೆ ಒಳ್ಳೆ ಫ್ಯಾಟಿ ಆಸಿಡ್ ಬೇಕು. ಸೊ ನೀವು ತುಪ್ಪ ತಗೋಬೋದು ಎಲಾಂಗ್ ವಿತ್ ಯುವರ್ ಬ್ರೇಕ್ಫಾಸ್ಟ್. ಅಂದರೆ ನಾವು ದೋಸೆ ತಗೊಳ್ಳೋದಾದರೆ 4-5 ದೋಸೆ ತಿನ್ನೋ ಬದಲು ಒಂದೇ ದೋಸೆ ತಗೊಳ್ಳಿ.
ಸೊ ಆ ದೋಸೆಗೆ ಒಂದು ಅಥವಾ 2 ದೋಸೆ ತಗೊಳ್ಳಿ. ಸೊ ಆ ದೋಸೆಗೆ ಚೆನ್ನಾಗಿ ತರಕಾರಿಗಳನ್ನು ಆ್ಯಡ್ ಮಾಡಿ, ಅಂದರೆ ಪಾಲಕನ್ನು ಆ್ಯಡ್ ಮಾಡ್ಬೋದು ಅಥವಾ ಡಿಫ್ರೆಂಟ್ ಟೈಪ್ ಆಫ್ ವೆಜಿಟೇಬಲ್ಸನ್ನು ಆ್ಯಡ್ ಮಾಡುವಾಗ ಏನಾಗುತ್ತೆ, ಅದರೊಟ್ಟಿಗೆ ನಾನೀಗ ಫಸ್ಟ್ ಹೇಳಿರುವಂಥ ವೈಟಮಿನ್ ಕೆ ಇರ್ಬೋದು, ವೈಟಮಿನ್ ಸಿ ಇರ್ಬೋದು, ಅಂದರೆ ಆಲ್ಮೋಸ್ಟ್ ಎಲ್ಲ ನ್ಯೂಟ್ರಿಯೆಂಟ್ಸ್, ಕ್ಯಾಲ್ಶಿಯಂ ಚೆನ್ನಾಗಿ ಬೇಕು ನಮಗೆಲ್ಲ ಗೊತ್ತು. ಸೊ ಅದಕ್ಕೆ ನಾನು ಡೈರಿ ಐಟಮ್ಸ್ ಆ್ಯಡ್ ಮಾಡಿ ಅಂತ ಹೇಳಿದ್ದು, ಅಂದರೆ ಮಿಲ್ಕ್ ಪ್ರಾಡಕ್ಟ್ಸನ್ನು ಆ್ಯಡ್ ಮಾಡ್ಬೋದು, ಅದು ಮೊಸರು ತಗೋಬೋದು ಬೇಕಾದರೆ, ತುಂಬ ಒಳ್ಳೆಯದು. ಸೊ ಆ ಬ್ರೇಕ್ಫಾಸ್ಟ್ ಏನಿದೆ ಅದೊಂಚೂರು ಒಳ್ಳೆ ಹೆಲ್ತಿ ಆಗಿರಬೇಕು. ಸೊ ಒಂದು ಎಗ್ ತಗೋಬೋದು, ಅದರೊಟ್ಟಿಗೆ ನೀವು ರೆಗ್ಯುಲರ್ಲಿ ತಗೊಳ್ಳುವಂಥ ದೋಸೆ ಇರ್ಬೋದು, ಇಡ್ಲಿ ಇರ್ಬೋದು, ಅದು ತಗೊಳ್ಳಿ. ಬಟ್ ಅದರ ಕ್ವಾಂಟಿಟಿಯನ್ನು ಕಡಿಮೆ ಮಾಡಿ, ಮಾಡುವಾಗ ಅದಕ್ಕೆ ತುಂಬ ವೆಜಿಟೇಬಲ್ಸನ್ನು ಆ್ಯಡ್ ಮಾಡಿ, ಸ್ವಲ್ಪ ಘೀ ತುಪ್ಪ ಆ್ಯಡ್ ಮಾಡಿ, ಆ್ಯಂಡ್ ಅದರೊಟ್ಟಿಗೆ ಬೇಕಾದ್ರೆ ಒಂದು ಸ್ವಲ್ಪ ಫ್ರೂಟ್ಸನ್ನು ತಗೋಬೋದು. ಸೊ ಫ್ರೂಟ್ಸ್ ತಗೊಂಡಾಗ ಏನಾಗುತ್ತೆ, ಇದೇ ಥರ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಏನು ಬೇಕು ನಮಗೆ ಅದು ಸಫಿಷಿಯೆಂಟ್ ಕ್ವಾಂಟಿಟಿಯಲ್ಲಿ ಸಿಗುತ್ತೆ. ಆ್ಯಂಡ್ ಹೊಟ್ಟೆ ತುಂಬೋದ್ರಿಂದ ನಮಗೆ ಭಾಳಷ್ಟು ಕ್ಯಾಲರಿ ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ. ಅದರಲ್ಲಿ ಒಳ್ಳೆ ನಾರಿನಂಶ ಇದೆ. ಸೊ ನಾರಿನಂಶ ಇದ್ದರೆ ಏನಾಗುತ್ತೆ, ನಮಗೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅದರೊಟ್ಟಿಗೆ ನಾವು ಒಂದು 2 ಸ್ಪೂನ್ಸ್ ಆಫ್ ಫೆನುಗ್ರೀಕ್, ಅಂದರೆ ಮೇಥಿ ಅಂತ ನಾವೇನು ಹೇಳ್ತೀವಲ್ಲ, ಸೊ ಮೆಂತೆ ಕೂಡ ನೆನೆಸಿ ತಗೊಳ್ಳೋದು ಕೂಡ ಇದರೊಟ್ಟಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಯೂಶಲಿ ಒಂದು ದಿವಸಕ್ಕೆ ನಮಗೆ ಆಲ್ಮೋಸ್ಟ್ 1200 ಮಿಲಿಗ್ರಾಮ್ಸ್ ಆಫ್ ಕ್ಯಾಲ್ಶಿಯಂ ಬೇಕು. ಸೊ ಹಾಗಾಗಿ ನಾವು ಈಗ ನಟ್ಸನ್ನು ಇಂಕ್ಲೂಡ್ ಮಾಡೋದ್ರಿಂದ, ಅಥವಾ ಗ್ರೀನ್ ಲೀಫಿ ವೆಜಿಟೇಬಲ್ಸನ್ನು ಇಂಕ್ಲೂಡ್ ಮಾಡೋದ್ರಿಂದ, ಅಥವಾ ಅದರೊಟ್ಟಿಗೆ ನಾವು ತುಂಬ ಲೈಕ್ ಮಿಲ್ಕ್ ಪ್ರಾಡಕ್ಟ್ಸನ್ನು ಇಂಕ್ಲೂಡ್ ಮಾಡೋದ್ರಿಂದ ನಮಗೆ ಸಫಿಷಿಯೆಂಟ್ ಆಗಿ ಕ್ಯಾಲ್ಶಿಯಂ ಸಿಗುತ್ತೆ. ಆ್ಯಂಡ್ ಇದರೊಟ್ಟಿಗೆ ಬರೀ ಕ್ಯಾಲ್ಶಿಯಂ ಒಂದೇ ಇದ್ದರೆ ಆಗಲ್ಲ, ನಾವು ಪ್ರಾಪರಾಗಿ ಸನ್ಲೈಟ್ ಎಕ್ಸ್ಪೋಸ್ ಆದರೆ ನಮಗೆ ಸಫಿಷಿಯೆಂಟ್ ಆಗಿರುವಂಥ ವೈಟಮಿನ್ ಡಿ ಪ್ರೊಡಕ್ಷನ್ ಕೂಡ ಆಗುತ್ತೆ. ಸೊ ಹಾಗಾಗಿ ಒಂದು ಹೆಲ್ತಿ ಬೋನ್ಸ್ ಆ್ಯಂಡ್ ಜಾಯಿಂಟನ್ನು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ. ಆ್ಯಂಡ್ ಬೆಳಗಿನ ಬ್ರೇಕ್ಫಾಸ್ಟ್ ನಾವು ಹೇಳ್ತೀವಿ ಈಟ್ ಲೈಕ್ ಎ ಕಿಂಗ್ ಇನ್ ದ ಮಾರ್ನಿಂಗ್ ಅಂತ, ಚೆನ್ನಾಗಿರಬೇಕು, ಅಂದರೆ ಒಳ್ಳೆ ನ್ಯೂಟ್ರಿಷಸ್ ಆಗಿರುವಂಥ ಆಹಾರ ಇರಬೇಕು. ಬರೀ ಧಾನ್ಯಗಳು, ಬರೀ ಕಾರ್ಬೋಹೈಡ್ರೇಟ್ ಹೆಚ್ಚಿಗಿರುವಂಥ ಆಹಾರ ತಗೊಂಡ್ರೆ ಉಪಯೋಗ ಆಗಲ್ಲ, ಅದು ನಿಮ್ಮ ಕಂಡೀಷನ್ನ ಹಾಳು ಮಾಡುತ್ತೆ. ಸೊ ನಾನು ಹೇಳುವಂಗೆ ಪ್ರೋಟೀನ್ ಇರಬೇಕು, ಫ್ಯಾಟ್ ಇರಬೇಕು. ಸೊ ಮೊಟ್ಟೆ ಮತ್ತು ಪನೀರ್ ಅಥವಾ ಸೋಯಾ ಇದೆಲ್ಲ ಇನ್ಕ್ಲೂಡ್ ಮಾಡಿದರೆ ಏನಾಗುತ್ತೆ, ಪ್ರೋಟೀನ್ ಸಿಗುತ್ತೆ ನಮಗೆ, ಮಸಲ್ಸ್ ಬೇಕಾಗಿರೋದು. ನೆಕ್ಸ್ಟ್ ನಾವು ಅದರೊಟ್ಟಿಗೆ ಒಂದು ತುಪ್ಪ 1 ಸ್ಪೂನ್ ಆ್ಯಡ್ ಮಾಡಿದ್ರೆ ನಮಗೆ ಸಫಿಷಿಯೆಂಟ್ ಆಗಿರುವಂಥ ಫ್ಯಾಟಿ ಆಸಿಡ್ ಸಿಗುತ್ತೆ. ಸೊ ಅವಾಗ ಹೆಚ್ಚಿಗೆ ತಿನ್ನಲಿಕ್ಕೂ ಆಗಲ್ಲ, ವೆಯ್ಟ್ ಮ್ಯಾನೇಜ್ಮೆಂಟಿಗೂ ಕೂಡ ಇದು ತುಂಬ ಒಳ್ಳೆಯದು. ಸೊ ಕಾರ್ಬೋಹೈಡ್ರೇಟ್ ನಾವು 4, 5, 6 ಇಡ್ಲಿ ತಿನ್ನೋ ಬದಲು 1 or 2 ಇಡ್ಲಿ ತಿಂದರೆ ನಮಗೆ ಹೊಟ್ಟೆ ತುಂಬುತ್ತೆ, ಸಫಿಷಿಯೆಂಟ್ ಆಗುತ್ತೆ. ಆ್ಯಂಡ್ ಇಟ್ಸ್ ಅ ವೆರಿ ಗುಡ್ ಬ್ರೇಕ್ಫಾಸ್ಟ್. ಆ್ಯಂಡ್ ಹಸಿವಾಗೋದು ಇಲ್ಲ. ಈ ತುಪ್ಪ ಎಲ್ಲ ತೊಗೊಂಡ್ರೆ ಏನಾಗುತ್ತೆ, ನಮಗೆ ಈಗ ನಾವು ಒಂದು 5-6 ದೋಸೆ ತಿಂದರೂ ಕೂಡ ಒಂದು ಸ್ವಲ್ಪ ಹೊತ್ತಲ್ಲಿ ಒಂದು 12 ಗಂಟೆ ಆಗೋ ತನಕ ನಮಗೆ ತುಂಬ ಹಸಿವಾಗುತ್ತೆ. ಯಾಕೆಂದರೆ ಆ ಬರೀ ರಿಫೈನ್ಡ್ ಆಗಿರುವಂಥ ಧಾನ್ಯಗಳಾದರೆ ಬೇಗ ಡೈಜೆಸ್ಟ್ ಆಗಿ ಬೇಗ ಅದರದ್ದು ಎನರ್ಜಿ ಖಾಲಿ ಆಗುತ್ತೆ, ಅಂದರೆ ಸ್ಟಾಕ್ ಆಗಿಬಿಡುತ್ತೆ ಬಾಡಿಯಲ್ಲಿ. ಸೊ ಬಟ್ ಇದೇ ಥರ ತುಪ್ಪ ಮತ್ತು ಪ್ರೋಟೀನೆಲ್ಲ ಆ್ಯಡ್ ಮಾಡಿದಾಗ ಏನಾಗುತ್ತೆ, ನಮ್ಮ ಡೈಜೆಷನ್ ತುಂಬ ಸ್ಲೋ ಆಗುತ್ತೆ, ಬೇಗ ಹಸಿವಾಗೋದಿಲ್ಲ, ವೆಯ್ಟ್ ಮ್ಯಾನೇಜ್ಮೆಂಟಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದರೊಟ್ಟಿಗೆ ನಾವು ನೋಡಬೇಕಾಗಿರೋ ಒಂದು ವಿಷಯ ಏನಂದರೆ, ತುಂಬ ಫ್ರೀಕ್ವೆನ್ಸಿ ಆಫ್ ಫುಡ್ ಇಂಟೇಕನ್ನು ಹೆಚ್ಚು ಮಾಡಲೇಬಾರ್ದು. ನಾವು ಬೆಳಿಗ್ಗೆ ಒಂದು ತಿಂಡಿ ಮಾಡ್ಬೋದು, ನಾನು ಹೇಳಿದಾಗ ಫಸ್ಟ್ ಒಂದು ಜ್ಯೂಸ್ ತೊಗೋಬೋದು, ನೆಕ್ಸ್ಟ್ ಅದಾದಮೇಲೆ ತಿಂಡಿ ಮಾಡ್ಬೋದು, ಇದಾದಮೇಲೆ ಊಟ ಮಧ್ಯಾಹ್ನ ಮಾಡ್ಬೋದು, ಆ್ಯಂಡ್ ರಾತ್ರಿ ಕೂಡ ಒಂದು ಲೈಟ್ ಫುಡ್ ತೊಗೋಬೋದು. ಸೊ ರಿಪೀಟೆಡ್ ಆಗಿ ಆಹಾರ ತಗೊಳ್ಳೋದು ಕೂಡ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ನ ಹೆಚ್ಚು ಮಾಡುತ್ತೆ. ಸೊ ಈಗ ಮಧ್ಯಾಹ್ನ ಊಟ ಹೇಗಿರಬೇಕು ಅಂದರೆ, ಒಂದು ಹಸಿ ತರಕಾರಿ ಇರಬೇಕು, ಒಂದು ಒಳ್ಳೆ ಸೊಪ್ಪಿನ ಪಲ್ಯ ಇರಬೇಕು, ಒಂದು ಕಾಳಿನ ಪಲ್ಯ ಇದ್ದರೆ ಒಳ್ಳೆಯದು. ಬಟ್ ಕೆಲವರಿಗೆ ಏನಾಗುತ್ತೆ, ಲೈಕ್ ಈಗ ರುಮೆಟಾಯ್ಡ್ ಆರ್ಥರೈಟಿಸು ಈ ಥರ ಪ್ರಾಬ್ಲಮ್ ಇರೋವರಿಗೆ ಕೆಲವು ಪ್ರೋಟೀನ್ ಇಂಟೇಕ್ ತೊಗೊಂಡ್ರೆ ನಮಗೆ ಪ್ರಾಬ್ಲಮ್ ಫ್ಲೇರ್ ಅಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಅದು ನೋಡಿ ತಗೊಂಡ್ರೆ ಸಾಕು. ನಿಮಗೆ ನಿಮ್ಮ ಆಹಾರ ತಗೊಂಡ್ರೆ, ನಾನು ಹೇಳಿರೋ ಆಹಾರದಲ್ಲಿ ಯಾವುದಾದ್ರೂ ತಗೊಂಡು ನಿಮ್ಗೆ ಏನಾದರೂ ಡಿಫ್ರೆನ್ಸ್ ಕಾಣ್ತಾ ಇದೆ, ಸ್ವಲ್ಪ ಹೆಚ್ಚಿಗೆ ಅನಿಸ್ತಾ ಇದೆ ಅಂತಾದರೆ ಆ ಐಟಮನ್ನು ಒಂದು ಸ್ವಲ್ಪ ದಿವಸ ಬಿಟ್ಟು ನೋಡಿ, ಮತ್ತು ರೀಸ್ಟಾರ್ಟ್ ಮಾಡಿ ನೋಡಿ. ಅವಾಗ ಅಷ್ಟೇ ನಮಗೆ ಗೊತ್ತಾಗುತ್ತೆ ವೆದರ್ ಇಟ್ ಈಸ್ ರಿಯಲಿ ಕಾಸಿಂಗ್ ಯು ಎನಿ ಪ್ರಾಬ್ಲಮ್ ಅಂತ. ಯಾಕೆಂದರೆ ನಾವು ಹೇಳ್ತೀವಿ ಕೆಲವು ವೆಜಿಟೇಬಲ್ಸ್ ಇದೆ, ಯೂಶಲಿ ನೈಟ್ ಶೇಡ್ ವೆಜಿಟೇಬಲ್ಸ್ ಏನಿದೆ, ಬ್ರಿಂಜಾಲ್ ಅಂದರೆ ಬದನೆಕಾಯಿ ಇರ್ಬೋದು ಅಥವಾ ಪೊಟೆಟೊ ಇರ್ಬೋದು. ಸೊ ಈ ಥರ ಐಟಮ್ಸ್ ತಗೊಂಡ್ರೆ ನಮಗೆ ಜಾಯಿಂಟ್ ಪೇನ್ ಎಲ್ಲ ಹೆಚ್ಚಾಗುತ್ತೆ ಅಂತ ಹೇಳ್ತೀವಿ. ಬಟ್ ಅದಕ್ಕೊಂದು ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಇಲ್ಲ ಆ್ಯಕ್ಚುಲಿ. ಬಟ್ ಕೆಲವು ಕೇಸಸಲ್ಲಿ ನಾವು ಹೇಳ್ತೀವಿ ನಮ್ಮ ಬಾಡಿಯಲ್ಲಿ ಹೆಚ್ಚಿಗೆ ಲೈಕ್ ವಾಯು ಪ್ರೊಡ್ಯೂಸ್ ಆಗುವಂಥ ಐಟಮ್ಸ್ ಇದೆ, ನಮ್ಮ ಪೇಯ್ನ್ ಹೆಚ್ಚಾಗ್ಬೋದು ಅಂತ. ಸೊ ಅಂಥ ಕೇಸಲ್ಲಿ ನೀವೇನು ಮಾಡಬೇಕು ಅಂದರೆ, ಈಗ ಬದನೆಕಾಯಿ ತಿಂದರೆ ನಿಮ್ಮ ನೋವು ಹೆಚ್ಚಾಗುತ್ತೆ ಅಂತ ಅಂದ್ಕೊಂಡ್ರೆ ನೀವು ಬದನೆಕಾಯಿ ಸ್ವಲ್ಪ ದಿವಸ ಬಿಟ್ಟು ನೋಡಿ, ನೋವೇನಿಲ್ಲ, ಮತ್ತೊಮ್ಮೆ ಸ್ಟಾರ್ಟ್ ಮಾಡಿ ನೋಡಿ, ನೋವು ಬಂತು, ಆವಾಗ ಆ ಫುಡ್ ಐಟಮ್ ಏನಿದೆ ಅದು ನಿಮಗೆ ಕರೆಕ್ಟಾಗಿ ಸೆಟ್ ಆಗ್ತಾ ಇಲ್ಲ ಅಂತ ಅರ್ಥ. ಆ ಫುಡ್ಡನ್ನು ನಾವು ಅವಾಯ್ಡ್ ಮಾಡ್ಬೋದು. ಸೊ ಮಧ್ಯಾಹ್ನ ಇರುವ ಫುಡ್ಡಲ್ಲಿ ಹಸಿ ತರಕಾರಿ ಇರಬೇಕು, ಸೊಪ್ಪಿನ ಪಲ್ಯ ಇರಬೇಕು, ಒಂದು ಕಾಳಿನ ಪಲ್ಯ ಇರಬೇಕು, ಅದರೊಟ್ಟಿಗೆ ನೀವು ಮೊಸರು ಈ ಥರ ಐಟಮ್ಸನ್ನು ಹೆಚ್ಚಿಗೆ ಇನ್ಕ್ಲೂಡ್ ಮಾಡ್ಬೋದು. ರೈಸ್ ಕ್ವಾಂಟಿಟಿ ಏನಿದೆ ಅದನ್ನು ಆದಷ್ಟು ಕಡಿಮೆ ಮಾಡಿ, ಆ್ಯಂಡ್ ಆದಷ್ಟು ಅನ್ಪಾಲಿಶ್ಡ್ ರೈಸನ್ನು ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸೊ ಈಗ ನಾನ್ ವೆಜಿಟೇರಿಯನ್ಸ್ ಆದರೆ ಅವರು ಮೀನ್ ಇನ್ಕ್ಲೂಡ್ ಮಾಡ್ಬೋದು, ಅಂದರೆ ಫಿಶನ್ನು ಇನ್ಕ್ಲೂಡ್ ಮಾಡ್ಬೋದು, ಅಥವಾ ಚಿಕನ್ ಈ ಥರ ಐಟಮ್ಸನ್ನು ಇನ್ಕ್ಲೂಡ್ ಮಾಡ್ಬೋದು. ಇನ್ನು ಗೌಟಿಕ್ ಆರ್ಥರೈಟಿಸ್ ಅಂದರೆ ಯೂರಿಕ್ ಆಸಿಡ್ ಹೆಚ್ಚಿಗೆ ಇದ್ದು ಆರ್ಥರೈಟಿಸ್ ಬರುವವರಾದರೆ ನಾವೇನು ಮಾಡಬೇಕು, ಅದರಲ್ಲಿ ಈ ರೆಡ್ ಮೀಟನ್ನು ಆದಷ್ಟು ಕಡಿಮೆ ಮಾಡಬೇಕು. ಕೆಲವು ಮೀನುಗಳು, ತಾರಲೆ, ಬಂಗಡೆ ಇಂಥ ಮೀನುಗಳನ್ನು ಕೂಡ ಕಡಿಮೆ ಮಾಡಬೇಕು. ಆ್ಯಂಡ್ ಈವನ್ ಆ್ಯಕ್ಚುಲಿ ಮಿಲ್ಕ್ ಪ್ರೋಟೀನ್ ಏನಿದೆ, ಕೇಸಿನ್ ಅಂತ ಹೇಳ್ತೀವಿ, ಅದು ನಮ್ಮ ಈ ಯೂರಿಕ್ ಆ್ಯಸಿಡನ್ನು ಎಲಿಮಿನೇಟ್ ಮಾಡಲಿಕ್ಕೂ ಕೂಡ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಹಾಲು ಯೂರಿಕ್ ಆ್ಯಸಿಡ್ ಪ್ರಾಬ್ಲಮ್ ಇದ್ದವರಿಗೆ ಒನ್ ಆಫ್ ದ ಬೆಸ್ಟ್. ಯಾಕೆಂದರೆ ಯೂರಿಕ್ ಆ್ಯಸಿಡ್ ಬಂದ ಕೂಡಲೇ ನಾವೇನು ಮಾಡ್ತೀವಿ, ಯಾವುದೇ ಪ್ರೋಟೀನ್ ತಗೋಬಾರ್ದು ಅಂತ ಹೇಳ್ತೀವಿ. ಬಟ್ ಆ ಥರ ಮಾಡಲಿಕ್ಕೆ ಆಗಲ್ಲ. ಪ್ರೋಟೀನ್ ಇಲ್ಲಾಂದ್ರೆ ನಮ್ಮ ಬಾಡಿ ಫಂಕ್ಷನ್ಸ್ ಸರಿಯಾಗಿ ಆಗಲ್ಲ. ಸೊ ಹಾಗಾಗಿ ಪ್ರೋಟೀನ್ ತಗೊಳ್ಳೇಬೇಕು, ಬಟ್ ಇನ್ನು ಲಿಮಿಟೆಡ್ ಕ್ವಾಂಟಿಟಿ. ಬಾಕಿ ಇರುವಂಥ ಭಾಳಷ್ಟು ಲೈಕ್ ಪ್ರೊಸೆಸ್ಡ್ ಫುಡ್ಗಳನ್ನು ಕಡಿಮೆ ಮಾಡಿದರೆ ಅಥವಾ ಜಂಕ್ ಫುಡ್ಗಳನ್ನು ಕಡಿಮೆ ಮಾಡಿದರೆ ನಮಗೆ ಯೂರಿಕ್ ಆ್ಯಸಿಡ್ ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತೆ. ಸೊ ಕೇಸಿನ್ ಮಿಲ್ಕ್ ಪ್ರೋಟೀನ್ ಏನಿದೆ ಅದು ಯೂರಿಕ್ ಆ್ಯಸಿಡ್ ಎಲಿಮಿನೇಷನ್ಗೆ ತುಂಬ ಒನ್ ಆಫ್ ದ ಬೆಸ್ಟ್ ಪ್ರೋಟೀನ್ ಅಂತ ನಾವು ಹೇಳ್ತೀವಿ. ಸೊ
ನಾನ್ ವೆಜಿಟೇರಿಯನ್ಸ್ ಆದರೆ ನಾನು ಹೇಳಿದ್ದೇನೆ ಫಿಶನ್ನು ಇನ್ಕ್ಲೂಡ್ ಮಾಡ್ಬೋದು ಅಂತ ಹೇಳಿದ್ದೇನೆ. ಯಾಕೆಂದರೆ ಅದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಇದೆ. ದಟ್ ಇಸ್ ಒನ್ ಆಫ್ ದ ಬೆಸ್ಟ್ ಆ್ಯಂಟಿ ಇನ್ಫ್ಲಮೇಟರಿ. ಯಾರೇ ಜಾಯಿಂಟ್ ಇಶ್ಯೂಸ್ ಇದ್ದರೆ ಅಥವಾ ಮಸ್ಕ್ಯುಲರ್ ಇಶ್ಯೂಸ್ ಇರಲಿ ಅಥವಾ ನರಗಳ ಸಮಸ್ಯೆ ಇರಲಿ, ಒಮೆಗಾ 3 ಫ್ಯಾಟಿ ಆಸಿಡನ್ನು ಚೆನ್ನಾಗಿ ತಗೋಬೇಕು. ನಾವು ಯೂಶಲಿ ಫಿಶ್ ಮಾರ್ಕೆಟಿಗೆ ಹೋದರೆ ಒಳ್ಳೆ ಕಾಸ್ಟ್ಲಿ ಮೀನುಗಳನ್ನು ತಗೊಳ್ತೀವಿ. ಅದು ಬಿಟ್ಟು ತಾರ್ಲೆ, ಬಂಗಡೆ, ಸಾರ್ಡೈನ್ ಆ್ಯಂಡ್ ಮ್ಯಾಕ್ರಲ್, ನಾವು ದಕ್ಷಿಣ ಕನ್ನಡದಲ್ಲಿ ಬೂತಾಯಿ ಅಂತಲೇ ಹೇಳ್ತೀವಲ್ಲ, ಸೊ ಆ ಮೀನಲ್ಲಿ ಹೈಯೆಸ್ಟ್ ಒಮೆಗಾ 3 ಫ್ಯಾಟಿ ಆಸಿಡ್ ಇದೆ. ಆ್ಯಂಡ್ ಒಮೆಗಾ 3 ಫ್ಯಾಟಿ ಆಸಿಡ್ ನಿಮ್ಗೆ ಆ ರೀತಿಯಲ್ಲಿ ಸಿಕ್ಕಿಲ್ಲ ಅಂದರೆ ನೀವು ಬೇಕಾದ್ರೆ ಲೈಕ್ ಸಪ್ಲಿಮೆಂಟ್ಸನ್ನು ತಗೋಬೋದು. ಅಥವಾ ಅಗಸೆ ಬೀಜದಲ್ಲಿ ತುಂಬ ಚೆನ್ನಾಗಿ ಒಮೆಗಾ 3 ಫ್ಯಾಟಿ ಆಸಿಡ್ ಇದೆ. ಸೊ ಈ ಒಮೆಗಾ 3 ಫ್ಯಾಟಿ ಆಸಿಡ್ ಡೈಜೆಸ್ಟ್ ಆದಾಗ ಅದರಲ್ಲಿ EPA ಮತ್ತು DHA ಅಂತ ಫಾರ್ಮ್ ಆಗುತ್ತೆ. ಸೊ ಅದು ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ನ ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನಮ್ಮ ಜಾಯಿಂಟಲ್ಲಿ ಏನು ಊತ ಇದೆಯಲ್ಲ ಅದೆಲ್ಲ ಕಡಿಮೆ ಮಾಡಲಿಕ್ಕೆ, ಅಲ್ಲಿ ಇನ್ಫ್ಲಮೇಟರಿ ಚೇಂಜಸನ್ನು ಕಂಟ್ರೋಲ್ ಮಾಡಲಿಕ್ಕೆ, ಅದು ಕೂಡ COX-2 ಇನ್ಹಿಬಿಟರ್ಸ್ ಇರೋದ್ರಿಂದ ಆ ಇನ್ಫ್ಲಮೇಷನ್ನ ಕಡಿಮೆ ಮಾಡಿ ನಿಮ್ಮ ಜಾಯಿಂಟ್ ಪೇನಿಂದ ಹೊರಗೆ ಬರಲಿಕ್ಕೆ ಅದು ತುಂಬ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಈವನ್ ಕೆಲವು ಲೈಕ್ ಸೊಪ್ಪುಗಳಲ್ಲಿ ಬಸಳೆ ಸೊಪ್ಪು, ಅದರಲ್ಲೂ ಕೂಡ ನಮಗೆ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ಸೊ ಆದಷ್ಟು ನಾವು ಮಾಡಬೇಕಾಗಿದೆ ಏನಂದರೆ ನಮ್ಮ ರೆಗ್ಯುಲರ್ ಫುಡ್ಡಲ್ಲಿ ಸೊಪ್ಪಿನ ಪಲ್ಯಗಳು ತುಂಬ ಹೆಚ್ಚಿಗೆ ಪ್ರಮಾಣದಲ್ಲಿ ನಾವು ತಗೋಬೇಕು. ಅದರಲ್ಲಿ ತುಂಬ ನಾರಿನಾಂಶ ಇದೆ. ಸೊ ಹಾಗಾಗಿ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ಅದು ಹೆಲ್ಪ್ ಆಗುತ್ತೆ, ಇನ್ಫ್ಲಮೇಷನ್ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾವು ಯೂಶಲಿ ನಮ್ಮ ಕನ್ಸೆಪ್ಟ್ ಏನು, ಜಾಯಿಂಟ್ ಪೇನ್ ಬಂದ ಕೂಡಲೇ ವಿಟಮಿನ್ ಡಿ ಮತ್ತು ಕ್ಯಾಲ್ಶಿಯಂ ಅದು ಒಂದೇ ಎಲ್ಲ ನಮಗೆ ಬೇಕಾಗಿರೋದು. ಸೊ ಅದರೊಟ್ಟಿಗೆ ವಿಟಮಿನ್ ಕೆ ತುಂಬ ಹೆಲ್ಪ್ ಆಗುತ್ತೆ, ವೈಟಮಿನ್ ಸಿ ಹೆಲ್ಪ್ ಆಗುತ್ತೆ, ವೈಟಮಿನ್ ಡಿ ಬೇಕಾಗುತ್ತೆ, ಮೆಗ್ನೀಷಿಯಂ ಬೇಕಾಗುತ್ತೆ, ಸೆಲಿನಿಯಂ ಬೇಕಾಗುತ್ತೆ. ಈ ಥರ ತುಂಬ ಲೈಕ್ ನ್ಯೂಟ್ರಿಯೆಂಟ್ಸ್ ಇದೆ. ನಮ್ಮ ಜಾಯಿಂಟ್ ಹೆಲ್ತ್ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂದರೆ ನಮ್ಗೆ ಈ ಥರ ನ್ಯೂಟ್ರಿಯೆಂಟ್ಸ್ ಬೇಕೇ ಬೇಕು. ಸೊ ಅದು ಒಳ್ಳೆ ಬ್ಯಾಲೆನ್ಸ್ಡ್ ಆಗಿ ಚೆನ್ನಾಗಿ ಒಳ್ಳೆ ಸಪ್ಲೈ ಮಾಡಲಿಕ್ಕೆ ಕೆಪಾಸಿಟಿ ಇರುವಂಥದ್ದು ಯಾವುದು ಅಂತ ಕೇಳಿದರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್. ಆ್ಯಂಡ್ ಅದರೊಟ್ಟಿಗೆ ನಟ್ಸ್ ಕೂಡ ತಗೊಳ್ಳೋದು ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ಥರ ಐಟಮ್ಸನ್ನು ನಾವೇನು ಮಾಡಬೇಕು, ನಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಿ ನಾವು ರೆಗ್ಯುಲರ್ಲಿ ತಗೊಳ್ಳುವಂಥ ನಮ್ಮ ಹ್ಯಾಬಿಟ್ ಏನಿದೆ, ರೆಗ್ಯುಲರ್ಲಿ ಫಾಲೋ ಮಾಡುವಂಥ ಹ್ಯಾಬಿಟ್ ಏನಿದೆ, ತುಂಬ ಅನ್ನ ಹಾಕೋದು, ಇಷ್ಟಿಷ್ಟೇ ಪಲ್ಯಗಳು ಹಾಕೋದು, ಆ ಹ್ಯಾಬಿಟನ್ನು ನಾವು ಚೇಂಜ್ ಮಾಡಬೇಕು. ಅನ್ನ ಕ್ವಾಂಟಿಟಿ ಏನಿದೆ, ಅದು ರೈಸ್ ಕ್ವಾಂಟಿಟಿ ಏನಿದೆ ಅಥವಾ ಮುದ್ದೆ ಕ್ವಾಂಟಿಟಿ ಏನಿದೆ ಅಥವಾ ರೋಟಿ ನಾವು ಎಷ್ಟು ತಗೊಳ್ತೀವಿ ಅದನ್ನು ಮಿನಿಮೈಸ್ ಮಾಡಿ ಕಡಿಮೆ ಕ್ವಾಂಟಿಟಿಯಲ್ಲಿ ತಗೊಳ್ಳಿ. ಬಟ್ ಅದರೊಟ್ಟಿಗೆ ನಮಗೆ ಹೊಟ್ಟೆ ತುಂಬಬೇಕು ತಾನೆ. ಸೊ ಹಾಗಾಗಿ ಪಲ್ಯಗಳನ್ನು ಹೆಚ್ಚಿಗೆ ತಗೊಳ್ಳುವಂಥ ಹ್ಯಾಬಿಟನ್ನು ನಾವು ಫಾಲೋ ಮಾಡಬೇಕು. ಸೊ ನೆಕ್ಸ್ಟ್ ನಮಗಿರುವಂಥ ಒಂದು ಹ್ಯಾಬಿಟ್ ಏನಂದರೆ ಒಂದು ಈವ್ನಿಂಗ್ ಟೀ. ಸೊ ಆ ಟೀಯನ್ನು ನಾವು ರಿಪ್ಲೇಸ್ ಮಾಡ್ಬೋದು. ನಾನು ಬೆಳಗ್ಗೆ ಹೇಳಿದಂಗೆ ಬೇಕಾದ್ರೆ ಗ್ರೀನ್ ಟೀ ತಗೋಬೋದು ಅಥವಾ ಒಂದು ಜಿಂಜರ್ ಕಷಾಯ ತಗೋಬೋದು. ಅದಕ್ಕೂ ಕೂಡ ಒಳ್ಳೆ ಆ್ಯಂಟಿ ಇನ್ಫ್ಲಮೇಟರಿ ಬೆನಿಫಿಟ್ಸ್ ಇದೆ. ಅದರೊಟ್ಟಿಗೆ ನಾವು ಚುರುಮುರಿ, ಪಾನಿಪುರಿ, ಸೇವ್ ಪುರಿ ಇಂಥ ಚಾಟ್ಸ್ ತಗೊಳ್ಳೋ ಬದಲು ಯು ಕ್ಯಾನ್ ಗೋ ಫಾರ್ ಫ್ರೂಟ್ಸ್. ದಾಳಿಂಬೆ ವೆರಿ ಗುಡ್ ಆ್ಯಂಟಿ ಇನ್ಫ್ಲಮೇಟರಿ, ಅದು ತಗೋಬೋದು. ಅಥವಾ ಬನಾನಾ, ಬಾಳೆಹಣ್ಣು ತಿನ್ನೋದ್ರಿಂದ ಏನಿದೆ ಅದರಲ್ಲಿ ಮೆಗ್ನೀಷಿಯಂ ಕಂಟೆಂಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಬಾಕಿ ಇರುವಂಥ ಫ್ರೂಟ್ಸ್ ಆದರೂ ಕೂಡ ಅದು ತಗೊಳ್ಳೋದ್ರಿಂದ ನಮಗೆ ವೈಟಮಿನ್ ಸಿ ಲೆವೆಲ್ಸು, ವೈಟಮಿನ್ ಕೆ ಇದೆಲ್ಲ ತುಂಬ ಹೈ ಕ್ವಾಂಟಿಟಿಯಲ್ಲಿ ಸಿಗೋದ್ರಿಂದ ಇನ್ಫ್ಲಮೇಷನ್ನ ಕಡಿಮೆ ಮಾಡಿ ಆ ಜಾಯಿಂಟ್ ಹೆಲ್ತನ್ನು ಇಂಪ್ರೂವ್ ಮಾಡಿ ಅಲ್ಲಿರುವಂಥ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಲಿಕ್ಕೆ ಕೂಡ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಫ್ರೂಟ್ಸ್ ಅಲ್ಲಿ ಬೇಕಾದ್ರೆ ಪೈನಾಪಲ್ ತಗೋಬಹುದು. ಪೈನಾಪಲ್ ಸಿಟ್ರಸ್ ಫ್ರೂಟ್ಸ್ ಕೆಲವರಿಗೆ ಆಗಲ್ಲ ಅಂತ ಹೇಳ್ತಾರೆ, ಬಟ್ ಪೈನಾಪಲ್ ಅಲ್ಲಿ ಬ್ರೋಮಲಿನ್ ಅಂತ ಇದೆ, ಅದು ಒನ್ ಆಫ್ ದ ಬೆಸ್ಟ್ ಪೇನ್ ಕಿಲ್ಲರ್. ಆ್ಯಂಡ್ ಈವನ್ ಬೇಕಾದ್ರೆ ನೀವು ಇದರೊಟ್ಟಿಗೆ ಯು ಕ್ಯಾನ್ ಪ್ಲಾನ್ ಫಾರ್ ಲೈಕ್ ಇದು ಗಾರ್ಲಿಕ್ ಏನಿದೆಯಲ್ಲ, ನಮ್ಮ ಬೆಳ್ಳುಳ್ಳಿ ಏನಿದೆ, ಬೆಳ್ಳುಳ್ಳಿ ತುಂಬ ಒಳ್ಳೆಯದು ಆ್ಯಂಡ್ ತುಂಬ ಆ್ಯಂಟಿ ಇನ್ಫ್ಲಮೇಟರಿ. ಹೌದು, ನಮಗೆ ಅಲ್ಲಿರುವಂಥ ಪೇನ್ ಕಡಿಮೆ ಮಾಡಲಿಕ್ಕೂ ಕೂಡ ಅದು ತುಂಬ ಹೆಲ್ಪ್ ಆಗುತ್ತೆ. ಬೆಳ್ಳುಳ್ಳಿದು ಬೇಕಾದ್ರೆ ಒಂದು ಪೇಸ್ಟ್ ಮಾಡಿ, ಒಲಿವ್ ಆಯಿಲ್ ಪೇಸ್ಟ್ ಮಾಡಿ ನಾವು ಅಪ್ಲೈ ಮಾಡೋದು ಏನಾಗುತ್ತೆ, ನಮಗೆ ಪೇನ್ ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈವನ್ ಅದೇ ಥರ ಕ್ಯಾಬೇಜ್ ಏನಿದೆಯಲ್ಲ, ಕ್ಯಾಬೇಜ್ ಪೇಸ್ಟ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟು, ಈವನ್ ಗೌಟ್ ಈ ಥರ ಸ್ವೆಲ್ಲಿಂಗ್ ಎಲ್ಲ ಇರುವಂಥ ಕಂಡೀಷನಲ್ಲಿ ತುಂಬ ಇನ್ಫ್ಲಮೇಷನ್ ಇದೆ, ಸ್ವೆಲ್ಲಿಂಗ್ ಇದೆ. ಸೊ ಕ್ಯಾಬೇಜ್ ಪೇಸ್ಟನ್ನು ಫ್ರಿಡ್ಜಲ್ಲಿ ಇಟ್ಟು ಕೋಲ್ಡ್ ಮಾಡಿ ಅಲ್ಲೊಂದು ರ್ಯಾಪ್ ಕೊಟ್ಟು ಒಂದು 30 ನಿಮಿಷ ಬಿಡೋದ್ರಿಂದ ಏನಾಗುತ್ತೆ, ನಮಗೆ ಆ ಸ್ವೆಲ್ಲಿಂಗ್ ಕಡಿಮೆ ಮಾಡಲಿಕ್ಕೆ ಮತ್ತು ಪೇಯ್ನ್ ಕಡಿಮೆ ಮಾಡಲಿಕ್ಕೆ ಕೂಡ ಅದು ತುಂಬ ಹೆಲ್ಪ್ ಆಗುತ್ತೆ. ಸೊ ಈವ್ನಿಂಗ್ ಇನ್ಸ್ಟೆಡ್ ಆಫ್ ಟೀ ನೀವೀಗ ನಾನು ಹೇಳ್ದಂಗೆ ಜಿಂಜರ್ ಕಷಾಯ ನನಗೆ ಇಷ್ಟ ಅಲ್ಲ ಅಂತ ಆದರೆ ಯು ಕ್ಯಾನ್ ಗೋ ಫಾರ್ ಎನಿ ಫ್ರೂಟ್ ಜ್ಯೂಸ್. ನಾನು ಹೇಳ್ದಂಗೆ ದಾಳಿಂಬೆದು ಜ್ಯೂಸ್ ಮಾಡೋದು ಅಥವಾ ಯಾವುದಾದ್ರೂ ಒಂದು ಹಣ್ಣಿನ ಜ್ಯೂಸ್ ಮಾಡ್ಬೋದು. ಅದಕ್ಕೆ ಸ್ವಲ್ಪ ಅಗಸೆ ಬೀಜ ಹಾಕ್ಬೋದು. ಸೊ ಹಾಗಾಗಿ ಅಗಸೆ ಬೀಜ ಮತ್ತು ಕರಿ ಎಳ್ಳು ಇದೆಲ್ಲ ಹಾಕಿದರೆ ಏನಾಗುತ್ತೆ, ನಮಗೆ ಸಫಿಷಿಯೆಂಟ್ ಆಗಿರುವಂಥ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ನಮ್ಮ ಓವರಾಲ್ ಇನ್ಫ್ಲಮೇಷನ್ ಏನಿದೆ ಅದು ಕಡಿಮೆ ಆಗುತ್ತೆ. ನಮಗೆ ಬೇಕಾಗಿರುವ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ತುಂಬ ಚೆನ್ನಾಗಿ ಒಳ್ಳೆ ಕ್ವಾಂಟಿಟಿಯಲ್ಲಿ ನಮಗೆ ಸಪ್ಲೈ ಆಗುತ್ತೆ. ಸೊ ನೆಕ್ಸ್ಟ್ ಇಸ್ ಅವರ್ ಡಿನ್ನರ್. ಸೊ ರಾತ್ರಿ ನಾವು ಆದಷ್ಟು ಮಿನಿಮಮ್ ಆಹಾರ ತಗೋಬೇಕು. ಆ್ಯಂಡ್ ತುಂಬ ಜನರಿಗೆ ಇರುವಂಥ ಒಂದು ಪ್ರಾಕ್ಟೀಸ್ ಏನಿದೆ, ಅವರೇನು ಹೇಳ್ತಾರೆ, ನಾನು ಅನ್ನ ಬಿಟ್ಟಿದ್ದೇನೆ, ನಾನೀಗ ಚಪಾತಿ ಅಷ್ಟೇ ತಿಂತಾ ಇದ್ದೇನೆ ಅಂತ ಹೇಳ್ತಾರೆ. ಚಪಾತಿ ತಿನ್ನೋದು ಡಯಟಿಂಗ್ ಅಂತ ನಾನು ಹೇಳಲ್ಲ. ಬಿಕಾಸ್ ಈವನ್ ಜಾಯಿಂಟ್ ಇಶ್ಯೂಸ್ ಇದ್ದವರು ವೀಟ್ ಪ್ರಾಡಕ್ಟ್ಸನ್ನು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ಅದರಲ್ಲಿರುವಂಥ ಗ್ಲೂಟಿನ್ ಏನಿದೆ ಅದು ಕೆಲವು ಸಲ ಗಟ್ ಇರಿಟೇಷನ್ ಆಗಿ ಅಂದರೆ ಜಾಯಿಂಟ್ ಪೇಯ್ನ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಈಗ ಭಾಳಷ್ಟು ಕಾಯಿಲೆಗಳಲ್ಲಿ ಅಂದರೆ ರುಮೆಟಾಯ್ಡ್ ಆರ್ಥರೈಟಿಸ್ ಈ ಥರ ಕಾಯಿಲೆಗಳು, ಆಟೋ ಇಮ್ಯೂನ್ ಡಿಸೀಸಸ್ ಏನಿದೆ ಅದಕ್ಕೆ ಮೇನ್ ರೀಸನ್ ಇರೋದು ನಮ್ಮ ಹೊಟ್ಟೆಯಲ್ಲಿ ಅಂತ ಕಂಡಿಡಿದ್ದಾರೆ ಸಂಶೋಧನೆಗಳಲ್ಲಿ. ಸೊ ಹಾಗಾಗಿ ಆ ಹೊಟ್ಟೆಯಲ್ಲಿ ಲೈಕ್ ಯಾವಾಗ ನಾವು ವೀಟ್ ಈ ಥರ ಪ್ರಾಡಕ್ಟ್ಸ್ ತಗೊಂಡಾಗ, ಗೋಧಿಯ ಪ್ರಾಡಕ್ಟ್ಸ್, ಗೋಧಿಯಿಂದ ಮಾಡಿರುವಂಥ ಲೈಕ್ ಫುಡ್ ಐಟಮ್ಸ್ ತಗೊಂಡಾದಾಗ ಅದರಲ್ಲಿರುವಂಥ ಗ್ಲೂಟಿನ್ ಏನು ಮಾಡುತ್ತೆ, ಅದು ಗ್ಯಾಸ್ಟ್ರಿಕ್ ಇರಿಟೇಷನ್ಗೆ ಕಾರಣ ಆಗುತ್ತೆ. ಸೊ ಹಾಗಾಗಿ ಅಲ್ಲಿರುವಂಥ ಪ್ರೋಬಯೋಟಿಕ್ ಅಥವಾ ಲೈಕ್ ಬ್ಯಾಕ್ಟೀರಿಯಾಗಳಿಗೆ ಒಳ್ಳೆ ಹೆಲ್ತಿ
ರೀತಿಯಾಗಿರುವಂಥ ಬ್ಯಾಕ್ಟೀರಿಯಾಗಳಿರಲ್ಲ. ಸೊ ಅದರಿಂದ ಈ ಜಾಯಿಂಟ್ ಪೇನ್ ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇದೆ. ಸೊ ಹಾಗಾಗಿ ಜಾಯಿಂಟ್ ಪೇನ್ ಇರೋರು ಈಗ ನೈಟ್ ಫುಡ್ಡನ್ನು ಆದಷ್ಟು ಬೇಗ ತಗೋಬೇಕು. ಸಾಧ್ಯ ಆದರೆ ವೀಟ್ ಪ್ರಾಡಕ್ಟ್ಸನ್ನು ಬಿಡಿ. ಆ್ಯಂಡ್ ಅದರೊಟ್ಟಿಗೆ ಯು ಕ್ಯಾನ್ ಪ್ಲ್ಯಾನ್ ಫಾರ್ ಸೂಪ್. ಬೇಕಾದ್ರೆ ನೈಟಲ್ಲಿ ನಾನು ಹೇಳ್ದಂಗೆ ಲೋ ಕ್ಯಾಲರಿ ಇರಬೇಕು, ಬಟ್ ನಮ್ಗೆ ಒಳ್ಳೆ ಮೈಕ್ರೋ ನ್ಯೂಟ್ರಿಯೆಂಟ್ ಸಪ್ಲೈ ಆಗಬೇಕು. ಡಿಫ್ರೆಂಟ್ ಟೈಪ್ ಆಫ್ ಸೂಪ್ಸನ್ನು ಮಾಡ್ಬೋದು, ಅದಕ್ಕೆ ಬೇಕಾದ್ರೆ ತುಪ್ಪ ಹಾಕ್ಬೋದು. ಸೊ ಹಾಗಾಗಿ ನಮಗೆ ಫಿಲ್ಲಿಂಗ್ ಅಂದರೆ ನಮಗೆ ಭಾಳ ಹೊಟ್ಟೆ ತುಂಬಿದ ಒಂದು ಫೀಲಿಂಗ್ ಕೂಡ ಸಿಗುತ್ತೆ. ಆ್ಯಂಡ್ ಅದರೊಟ್ಟಿಗೆ ಬೇಕಾದ್ರೆ ನೀವು ಏನು ಮಾಡ್ಬೋದು, ಒಂದು ಬೌಲ್ ಆಫ್ ವೆಜಿಟೇಬಲ್ಸ್, ತುಪ್ಪ ಹಾಕಿ ವೆಜಿಟೇಬಲ್ ಚೆನ್ನಾಗಿ ಒಂದು ಪಲ್ಯ ಮಾಡಿ ಅದಕ್ಕೆ ಬೇಕಾದ್ರೆ ತುಪ್ಪ ಹಾಕಿ ತಗೊಳ್ಳೋದು ಕೂಡ ತುಂಬ ಒಳ್ಳೆಯದು. ಆ್ಯಂಡ್ ನಾನ್ ವೆಜಿಟೇರಿಯನ್ಸ್ ಆದರೆ ದೇ ಕ್ಯಾನ್ ಗೋ ಫಾರ್ ಮಟನ್ ಬ್ರಾತ್. ಸೊ ಈ ಥರ ಐಟಮ್ಸ್ ತೊಗೊಂಡ್ರೆ ನಮಗೆ ಬೇಕಾಗಿರೋಂಥ ಜಾಯಿಂಟ್ಸ್ಗೆ ಬೇಕಾಗಿರುವಂಥ ಗ್ಲೂಕೋಸಮಿನ್, ಕಾಂಡ್ರಾಯ್ಟಿನ್ ಸಲ್ಫೇಟ್, ಈ ಥರ ನ್ಯೂಟ್ರಿಯೆಂಟ್ಸ್ ಕೂಡ ಸಪ್ಲೈ ಆಗೋದ್ರಿಂದ ನಮಗೆ ಹೆಲ್ತಿ ಆಗಿರುವಂಥ ಜಾಯಿಂಟನ್ನು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ. ಸೊ ಓವರಾಲ್ ನಾನೀಗ ಹೇಳಿರೋದೆಲ್ಲ ಸಮ್ಮರೈಸ್ ಮಾಡಿದರೆ ಹೇಗೆ ಅಂದರೆ, ಡೈಲಿ ಚೆನ್ನಾಗಿ ನೀರು ಕುಡಿಬೇಕು, ಚೆನ್ನಾಗಿ ತರಕಾರಿಗಳನ್ನು ಸೇವಿಸಬೇಕು, ಸೊಪ್ಪಿನ ಪಲ್ಯಗಳನ್ನು ಹೆಚ್ಚಿಗೆ ಉಪಯೋಗಿಸಬೇಕು, ಒಮೆಗಾ 3 ಫ್ಯಾಟಿ ಆಸಿಡ್ ಇರುವಂಥ ಆಹಾರಗಳನ್ನು ತಗೋಬೇಕು, ಸನ್ಲೈಟಿಗೆ ಚೆನ್ನಾಗಿ ನಾವು ಎಕ್ಸ್ಪೋಷರ್ ಇರಬೇಕು ನಮಗೆ, ಆವಾಗ ಮಾತ್ರ ನಮಗೆ ವೈಟಮಿನ್ ಡಿ ಪ್ರೊಡಕ್ಷನ್ ಆಗುತ್ತೆ. ಧಾನ್ಯಗಳ ಕನ್ಸಂಪ್ಷನ್ನ ಕಡಿಮೆ ಮಾಡಬೇಕು, ಯಾಕಂದರೆ ಧಾನ್ಯಗಳು ತುಂಬ ಹೆಚ್ಚಿಗೆ ತಗೊಳ್ಳೋದ್ರಿಂದ ನಮಗೆ ಫ್ಯಾಟಿ ಲಿವರ್ ಪ್ರಾಬ್ಲಮ್ ಬರುತ್ತೆ. ಫ್ಯಾಟಿ ಲಿವರ್ ಪ್ರಾಬ್ಲಮ್ ಬಂದರೆ ನಮಗೆ ವೈಟಮಿನ್ ಡಿ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಜಾಯಿಂಟ್ ಇಶ್ಯೂಸ್ ಬರುವಂಥ ಸಾಧ್ಯತೆಗಳಿದೆ. ಆ್ಯಂಡ್ ಇದರೆಲ್ಲ ಒಟ್ಟಿಗೆ ಅಂದರೆ ಓವರಾಲ್ ಕ್ಯಾಲರಿ ಕಡಿಮೆ ಮಾಡಬೇಕು. ಹಾಗಾಗಿ ನಮ್ಮ ವೆಯ್ಟನ್ನು ಚೆನ್ನಾಗಿ ನಾವು ಮೇಂಟೈನ್ ಮಾಡಲೇಬೇಕು. ತುಂಬ ಲೈಕ್ ನಾರಿನಾಂಶ ಇರುವಂಥ ಆಹಾರಗಳನ್ನು ತಗೊಂಡ್ರೆ ನಮ್ಮ ಹೊಟ್ಟೆಯಲ್ಲಿ ಇರುವಂಥ ಬ್ಯಾಕ್ಟೀರಿಯಲ್ ಫ್ಲೋರಾ ಚೆನ್ನಾಗಿರುತ್ತೆ. ನಮಗೆ ಅದಕ್ಕೆ ಪ್ರೀಬಯೋಟಿಕ್ ಅಂತ ಹೇಳ್ತೀವಿ, ನಾರಿನಾಂಶವನ್ನು ತಗೊಳ್ಳೋದು. ಸೊ ನಮ್ಮ ಮೋಷನ್ ಕ್ಲೀನ್ ಆಗುತ್ತೆ, ಬಾಡಿಯಲ್ಲಿರುವಂಥ ಟಾಕ್ಸಿನ್ಸ್ ಏನಿದೆ ಅದು ಕಂಟ್ರೋಲಿಗೆ ಬರುತ್ತೆ. ಆ್ಯಂಡ್ ಈ ಥರ ಜಾಯಿಂಟ್ ಇಶ್ಯೂಸು ಅಥವಾ ಯಾವುದೇ ಹೆಲ್ತ್ ಇಶ್ಯೂಸ್ ಬರುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇದೆ. ಬಟ್ ಇದೆಲ್ಲ ಮಾಡೋದರದ ಒಟ್ಟಿಗೆ ನಾವೇನು ಮಾಡಬೇಕು, ಒಂದು ಸ್ವಲ್ಪ ಎಕ್ಸಸೈಸ್ ರೆಗ್ಯುಲರ್ ಆಗಿ ಮಾಡಬೇಕು. ಸಿವಿಯರ್ ಪೇನ್ ಇರೋರಾದರೆ ಹೆವಿ ಎಕ್ಸಸೈಸ್ ಮಾಡಲಿಕ್ಕೆ ಹೋಗಬೇಡಿ. ಆದಷ್ಟು ಮಿನಿಮಮ್ ಎಕ್ಸಸೈಸ್ ದಟ್ ಯು ಕ್ಯಾನ್ ಗೋ ಟು ದ ಡಾಕ್ಟರ್ ಹೇಳ್ತಾರೆ ಯಾವ ವ್ಯಾಯಾಮಗಳು ನೀವು ಮಾಡಬೇಕು. ಆ ಜಾಯಿಂಟ್ ಮೇಲೆ ಒತ್ತಡ ಆಗದೆ ಮಾಡಲಿಕ್ಕೆ ಆಗುವಂಥ ಭಾಳಷ್ಟು ವ್ಯಾಯಾಮಗಳಿದೆ. ಸೊ ಅದು ಮಾಡೋದ್ರಿಂದ ಕೂಡ ನಮಗೇನಾಗುತ್ತೆ, ನಮ್ಮ ಪ್ರಾಬ್ಲಮ್ಸಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಸೊ ಸಂಧಿ ನೋವು ಇದ್ದವರು ನಾನೀಗ ಹೇಳಿರುವಂಥ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ಅವರ ಟ್ರೀಟ್ಮೆಂಟ್ ಏನಿದೆ ಅದು ಇನ್ನೂ ತುಂಬ ಎಫೆಕ್ಟಿವ್ ಆಗುತ್ತೆ. ಅವರ ಪ್ರಾಬ್ಲಮಿಂದ ಅವರು ಬೇಗ ಹೊರಗೆ ಬರಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.